ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ, ತಂದೆ ತಾಯಂದಿರಿಗೂ ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ವಿಷಯ ಏನಪ್ಪ ಅಂತಂದರೆ, ರತ್ನಾಪುರ ಈ ಸಿನಿಮಾನ ನಾನು 6 ವರ್ಷದ ಹಿಂದೆ ಒಂದು ಬೆಂಗಳೂರಲ್ಲಿ ಇಲ್ಲಿ ಇರಬೇಕಾದ್ರೆ ಬರೆದಿರೋಂತಕ್ಕಂಥ ಸಬ್ಜೆಕ್ಟು. ನಮ್ಮೂರಿಗೆ ಹೋಗಿ ಲಾಕ್ಡೌನಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ನನ್ನದೇ ಆದ ಒಂದು ತಂಡ ಕಟ್ಕೊಂಡು ರಚನೆ ಮಾಡಿಕೊಂಡು ಆ ಸಿನಿಮಾನ ಶುರು ಮಾಡಿದೆ. ನಮ್ಮ ಮಣ್ಣಿನ ಕಥೆನ ಹೇಳಬೇಕು, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಆಚಾರ ವಿಚಾರಗಳನ್ನ ಸಿನಿಮಾದ ಮೂಲಕ ತೋರಿಸ್ಬೇಕು, ಅದು ಬೇರೆ ಲೆವೆಲಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದೊಂದು ವಿಚಾರ ಅಷ್ಟೇ. ರತ್ನಾಪುರ ಭಂಡಾರ ನಿಧಿ ಅನ್ನೋದು ಒಂದು ಸತ್ಯ ಘಟನೆ. ಆಕ್ಚುಲಿ ಪ್ರೆಸೆಂಟ್ಲಿ ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಕೆಲವೊಂದು ಆಚಾರಗಳು ನಡೀತಾ ಇದ್ದಾವೆ. ನೀವೆಲ್ಲ ಇವಾಗ ಭಂಡಾರ ನಿಧಿ ಸಾಂಗ್ ಕೇಳಿದ್ರಲ್ಲ, ಇದು ಸ್ಟಿಲ್ ಇವತ್ತಿಗೂ ನಡೀತಾ ಇರತ್ತ ಆಚಾರ. ದೇವರು ಅನ್ನೋದು ಒಂದು ನಂಬಿಕೆ, ಆ ನಂಬಿಕೆಯನ್ನ ಇಟ್ಕೊಂಡು ಏನೋ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ. ಅದು ಫುಲ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ಹಾಗಾಗಿ ನನ್ನ ಸಂಗೀತ ನಿರ್ದೇಶಕರು ಮತ್ತೆ ಕೊನೆಯದಾಗಿ ನನಗೆ ನಿರ್ಮಾಪಕರಾಗಿ ರವಿಯಣ್ಣ ಪೂಜಾರಿ ಅವರು ತುಂಬಾ ಅಂದ್ರೆ ತುಂಬಾ ಸಾಥ್ ಕೊಟ್ಟರು. ಅಲ್ಲಿಗೆ ಸಿನಿಮಾ ಬಹಳ ಅತ್ಯುತ್ತಮವಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನೀವು ಕೂಡ ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಹಾಗೆ ನನ್ನ ಚಿತ್ರದ ಎಂಟೈರ್ ಟೀಮು ಎಲ್ರಿಗೂ ಯಾವ್ರವ್ರ ಹೆಸರು ಹೇಳಂಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ, ಎಲ್ರಿಗೂ ಧನ್ಯವಾದ. ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬಸವರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ನಮ್ಮ ಚಿತ್ರದ ಇವಾಗ ಹಾಡಲ್ಲಿ ನೋಡಿದ್ರಲ್ಲ, ಚೈಲ್ಡ್ಹುಡ್ ಪಾತ್ರ ರತ್ನಾಬಾಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಕೋಮಲ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ನನ್ನ ಗೆಳೆಯ ಆತ್ಮೀಯ 12 ವರ್ಷದಿಂದ ಸಿನಿಮಾಟೋಗ್ರಫಿ ಮಾಡಬೇಕು, ಎಡಿಟಿಂಗ್ ಮಾಡಬೇಕು ಅಂತ ಇವತ್ತು ಒಂದು ಹಂತದಲ್ಲಿ ಬೆಂಗಳೂರು ಸಿನಿ ಕ್ರಿಯೇಷನ್ ಅಂತ ನಡೆಸ್ಕೊಂಡು ನನ್ನ ಸಿನಿಮಾಗೆ ಸಾಥ್ ಕೊಟ್ಟು ನನ್ನ ಜೊತೆ 12 ವರ್ಷದಿಂದ ಇದ್ಕೊಂಡು ಇದೊಂದು ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಸದ್ದು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಆತ್ಮೀಯ 6 ವರ್ಷದಿಂದ ಸುನಿಲ್ ಅವರು ನನ್ನ ಜೊತೆ ಈ ಸಿನಿಮಾ ಸ್ಕ್ರಿಪ್ಟ್ಗೆ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವರನ್ನದೇ ನನ್ನ ಎಲ್ಲ ಎಂಟೈರ್ ಟೀಮ್ಗೆ ಮತ್ತೆ ನನಗೆ ನಿರ್ಮಾಣದಲ್ಲಿ ₹1 ಕಡಿಮೆ ಬೀಳದಂಗೆ ನೋಡ್ಕೊಂಡಿರ್ತಕ್ಕಂಥ 4 ಜನ ಸ್ನೇಹಿತರು, ಸಾಲದಕ್ಕೆ ರವಿಯಣ್ಣ ಪೂಜಾರಿ ಅವರು, ಸೋಮನಾಥ್ ಅವರು ಬಂದಿದ್ದಾರೆ. ಇವರು ಸ್ಟಾರ್ಟಿಂಗ್ ಇಂದ 6 ವರ್ಷದಿಂದ ಹಗಲು ರಾತ್ರಿ ಹೆಂಡ್ರು ಮಕ್ಕಳು ಬಿಟ್ಟು ನನ್ನ ಜೊತೆ ರೂಮಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದಾರೆ, ಬೇಕು ಅಂದಾಗೆಲ್ಲ ಏನೆಲ್ಲ ಕೊಡಿಸಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೊನೆಯದಾಗಿ ರವಿಯಣ್ಣ ಪೂಜಾರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸಿನಿಮಾ ಆಚೆ ಬರ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನೇ ಡ್ರಾಪ್ ಮಾಡೋಣ ಅಂತ ನಿಂತ್ಬಿಟ್ಟಿದ್ದೆ. ಅಂತ ಪರಿಸ್ಥಿತಿಯಲ್ಲಿ ನಾನು ಇರ್ಬೇಕಾದ್ರೆ ಅವ್ರ ಮನೆ ಕರೆಸಿ, ನಿನ್ನ ಕನಸಿಗೆ ನಾನು ಸಾಥ್ ಕೊಡ್ತೀನಪ್ಪ, ಆಗಿದ್ದಾಗ್ಲಿ ಮಾಡೋಣ ಅಂತ ಮುನ್ನುಗ್ಗಿದ್ರು. ಇವತ್ತು ಹಾಡುಗಳು ಬಿಡುಗಡೆ ಮಾಡಿದೀವಿ, ಟ್ರೈಲರ್ ಬಿಡುಗಡೆ ಮಾಡಿದೀವಿ, ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಮಾಡ್ತೀವಿ. ನೀವೆಲ್ಲ ಇಷ್ಟಪಡ್ತೀರಿ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸರ್, ರತ್ನಾಪುರ ಅನ್ನೋದು ಶ್ರೀಲಂಕಾ ಮತ್ತು ಇಂಡಿಯಾದ ನಡುವರೆಗೆ ಇರ್ತಕ್ಕಂಥ ಒಂದು ಊರು. ಅಲ್ಲಿ ಡೈಮಂಡ್ಗಳನ್ನ ನೀರಿಂದ ಅಗಿತಾ ಇರ್ತಾರೆ. ಆ ಕಂಟೆಂಟ್ ಇಟ್ಕೊಂಡು ನಾನು ಸಿನಿಮಾ ಬರಿತಾ ಹೋದೆ. ಅವಾಗ ನನಗೆ ಸಿಕ್ಕಿದ್ದೇನು ಅಂದ್ರೆ, ನಮ್ಮ ಕಡೆ ಹುಲಜಂತಿ ಮಾಳಿಂಗರಾಯ ಮತ್ತು ಕರೆಸಿದ್ದ ಅಂತ 2 ದೇವರುಗಳಿದೆ. ಹಾಲು ಮತ್ತು ಧರ್ಮ, ಸನಾತನ ಧರ್ಮದಲ್ಲಿ ಅವ್ರನ್ನ ವಿಷ್ಣು ಮತ್ತೆ ಕೃಷ್ಣ ಅಂತ ಕರೀತಾರೆ. ಆ ದೇವರುಗಳ ಆಧ್ಯಾತ್ಮನ ಇಟ್ಕೊಂಡು ಒಂದು ಊರಲ್ಲಿ, ಫಾರ್ ಎಕ್ಸಾಂಪಲ್ ರತ್ನಾಪುರ ಅನ್ನೋ ಊರಲ್ಲಿ ದನಿಗಳ ಜೀತ ಅದು ಇದು ನಡಿಬೇಕಾದ್ರೆ ಏನೋ ಒಂದು ಪದ್ಧತಿ ಇತ್ತು. ಅಂದ್ರೆ 200 years ಬ್ಯಾಕ್. ನಾನು ಅದಕ್ಕೆ ಹೇಳಿದ್ದು 1818ರ ಕಾಲಘಟ್ಟದಲ್ಲಿ ಬರಗಾಲ ಅಂತ ಹೇಳಿದ್ದು. ಆ ಬರಗಾಲ ಬಿದ್ದಾಗ ಏನಾಗುತ್ತೆ ಅನ್ನೋದನ್ನ, ಸತ್ಯ ಘಟನೆಗಳನ್ನ ರಿಯಲಿಸ್ಟಿಕ್ ಆಗಿ ಎಷ್ಟು ತೆಗಿಬೇಕು, ಲೋ ಲೈಟ್ ಅಲ್ಲಿ ಯಾವುದೇ ರೀತಿ ಲೈಟಿಂಗ್ ಯೂನಿಟ್ನೇ ಬಳಸಿಲ್ಲ ಸರ್. ನಿಮ್ಗೆ ಅನ್ಸಿರ್ಬೋದು ಸಿನಿಮಾ ಯಾಕೆ ಎಷ್ಟು ಕತ್ಲೆ ಇದೆ, ಏನು ಇಲ್ಲ, ಲೈಟಿಂಗು ಯಾರ ಮುಖಾನು ಕಾಣಿಸ್ತಾ ಇಲ್ಲ ಅಂತ. ಹೇಳಕ್ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಯಾವುದೇ ರೀತಿ ಯೂನಿಟ್ ಬಳಸಿಲ್ಲ ಸರ್. ದಿಸ್ ಈಸ್ ಫಸ್ಟ್ ಅನ್ಕೋತೀನಿ ನಾನು. ಯಾಕಂದ್ರೆ ನನಗೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋ ನಾನು, ಪಿ ಶೇಷಾದ್ರಿ ಅವರಿಗೆ ಸಹ ನಿರ್ದೇಶನಕ್ಕೆ ಕೆಲಸ ಮಾಡಿರೋದು. ಆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋದ್ರಿಂದ ನಾನು ಒಂದು 200 ಲಾಟನ್ ತರಿಸಿದ್ದೇನೆ ಸರ್. ಸಿನಿಮಾ ಮುಗಿಸೋಷ್ಟರಲ್ಲಿ ಮಹಾರಾಷ್ಟ್ರದಿಂದ 200 ಲಾಟನ್ ತರಿಸ್ಬಿಟ್ಟು ಈ ಸ್ಪಂಜ್ ಡ್ಯೂಟಿಗಳನ್ನ ಹಚ್ಕೊಂಡು ಎಂಟೈರ್ ಲೋ ಲೈಟ್ ಅಲ್ಲೇ ಹೊಡೆದಿರೋದು. ಸೊ ಹಾಗಾಗಿ ನಿಮಗೆ ರಿಯಲಿಸ್ಟಿಕ್ ಸಿಗತ್ತೆ, ಸಿನಿಮಾದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು, ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ ಗಳಾಗಿದ್ರು ದಯವಿಟ್ಟು ಹೊಟ್ಟೆಗೆ ಹಾಕೊಳ್ರಿ. ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದೀನಿ, ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಟ್ಟು ಮೇಲೆ ಕೆತ್ತಿ ಬೆಳೆಸಿ ಹರಿಸಿ ಸರ್. ಏನ್ ಸರ್ ಅಂದ್ರೆ ಸರ್, ಅದೇ ಹೇಳ್ದಲ್ಲ, ರತ್ನಾಪುರ ಅನ್ನೋದು ನಿಮಗೆ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಊರು, ಫಸ್ಟ್ ಆಫ್ ಆಲ್ ಒಂದು ಊರು ಕಂಟೆಂಟು. ನೆಕ್ಸ್ಟ್ ನನ್ನ ಥಿಂಕಿಂಗ್ ಲೆವೆಲ್ ಬಂದ್ರೆ ಒಂದು ಆಧ್ಯಾತ್ಮಿಕ ಅಂತ ಮೇಡಮ್ ಹೇಳಿದ್ರು. ಆ ಆಧ್ಯಾತ್ಮಿಕತೆ ಮತ್ತೆ ದೈವ ಶಕ್ತಿಯನ್ನ ನಾನು ಯಾವ ರೀತಿ ನಿರೂಪಿಸಕ್ ಹೊರಟಿದ್ದೀನಿ ಅಂದ್ರೆ, ರತ್ನ ಅಂದ್ರೆ ನಮ್ಮ ಈ ಹೇಳ್ದಲ್ಲ ಹಾಲು ಮತ ಧರ್ಮದಲ್ಲಿ 9 ಜನ ಸಿದ್ಧರಿದ್ದಾರೆ. ಅವ್ರನ್ನ ಹಾಲು ಮತದ ರತ್ನ ಅಂತ ನಾವು ಕರಿತೀವಿ. ಆ ರತ್ನಗಳಲ್ಲಿ 2 ರತ್ನನ ನಾನು ಎತ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ ಬಂತು. ಒಂದ್ಸರಿ ದೇವರ ಆಗ್ತೀನಿ, ಇನ್ನೊಂದ್ಸರಿ ಮತ್ತೊಂದು ಆಗ್ತೀನಿ ನಾನು. ಆ 2 ದೇವರುಗಳು ಬಂದಾಗ ಆಗೋ ಚೇಂಜಸ್ ಇದೆಯಲ್ಲ, ಅದು ಕ್ಲೈಮ್ಯಾಕ್ಸ್ 15 ನಿಮಿಷ ನಿಮ್ಮನ್ನ ಬೇರೆ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಸೊ ಆ ದೇವರುಗಳಿಗೆ ನಾವು ಭಂಡಾರದ ರತ್ನ ಅಂತ ಕರಿತೀವಿ. ಆ ರತ್ನಗಳ ಪುರಾಣವನ್ನ ಹೇಳೋದಕ್ಕೆ ರತ್ನಾಪುರ ಭಂಡಾರ ನಿಧಿ ಅಂತ ಇಟ್ಟಿದ್ದೀನಿ ಸರ್. ಭಂಡಾರ ಅಂದ್ರೆ ಇಟ್ಸ್ ಮೀನ್ಸ್ ಗೋಲ್ಡ್ ಸರ್.
ಭಂಡಾರ ಅನ್ನೋದು ಸಂಸ್ಕೃತ ಪದ, ಅದನ್ನ ಬಂಗಾರ ಅಂತೀವಿ ಅಷ್ಟೇ. ನಿಧಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಅದೇ ಅದ್ರ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ನಾರ್ತ್ ಕರ್ನಾಟಕ ಕಲ್ಚರ್ ಏನಿದೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಆ ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ಸರ್ ಇದು ಆಲ್ಮೋಸ್ಟ್ ಎಲ್ಲ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಮಾಡಿರೋದು. ಹಾ ಬಾರ್ಡರ್ಸ್. ನಾನೇ ಆಕ್ಚುಲಿ ಮಹಾರಾಷ್ಟ್ರ ಬಾರ್ಡರ್ ಇರೋದು ಸರ್. ಆಕ್ಚುಲಿ ಅದನ್ನಿಂದ ಒಂದು 10 ಕಿಲೋಮೀಟರ್ ಜಂಪ್ ಆದ್ರೆ ಮಹಾರಾಷ್ಟ್ರ ಬಂದ್ಬಿಡ್ತದೆ. ಸರ್ ಲಾಟಿನ್ ಪಾತ್ರ ಅಂದ್ರೆ 1800ನೇ ಇಸ್ವಿ ಅಂತ ನಾನು ಹೇಳ್ತನಲ್ಲ. ಸೊ ನೀವೇ ಥಿಂಕ್ ಮಾಡಿ, ಅವಾಗ ಲೈಟ್ ಕಂಬನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಕರೆಂಟ್ ಹುಟ್ಟಿದ್ ಯಾವಾಗಂತ ನಿಮ್ಗೆಲ್ಲ ಗೊತ್ತು, ನಾನು ಹೇಳೋ ಅವಶ್ಯಕತೆ ಇರಲಿಲ್ಲ. ಲಾಟನ್ ಯೂಸ್ ಮಾಡ್ಕೊಂಡು, ಚಿಮ್ನಿ ಯೂಸ್ ಮಾಡ್ಕೊಂಡು, ಸ್ಪಂಜ್ ಇಟ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ದಿನಮಾನ ಇದೆಯಲ್ಲ, ಅದನ್ನ ತೋರಿಸಿದೀನಿ. ಆರ್ಥಿಕವಾಗಿ ಮತ್ತೆ ಫ್ಯಾಮಿಲಿಯಿಂದ ಎಲ್ಲಾ ರೀತಿ ತೊಂದರೆ ಆಯ್ತು ಮೇಡಮ್. ಸಿನಿಮಾ ಕ್ಲೈಮ್ಯಾಕ್ಸ್ ಮುಗಿಸೋ ಹಂತದಲ್ಲಿ ನನಗೆ ಹೊಡೆತ ಬಿತ್ತು, ನನ್ನ ಅಂಗಡಿ ಸೀಸ್ ಆಯ್ತು, ನಾನು ಸ್ಟೇಷನ್ವರೆಗೂ ಕೂಡ ಹೋಗಿ ಬಂದೆ, ನನ್ನ ಪರಿಸ್ಥಿತಿ ನೂರಾಯ್ತು. ಆ ಟೈಮಲ್ಲಿ ನಾನು ಸಿನಿಮಾನ ಕೈ ಬಿಟ್ಬಿಡೋಣ ಅಂತ ಏನೋ ಒಂದು ಜೀವನ ಕಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ತಂದೆನೂ ನಾನು ಹೊಲ ಉಳ್ಕೊಂಡು ಜೀವನ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನನಗೆ ಸಿಕ್ಕಿದ್ದೆ ರವಿ ಪೂಜಾರಿ ಅವರು. ಇವ್ರು ಸಿಕ್ಕಿಲ್ಲ ಅಂದ್ರೆ ಈ ಸಿನಿಮಾ ಇಲ್ಲಿಗೆ ಬರ್ತಿರ್ಲಿಲ್ಲ, ನಾನು ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ. ಮತ್ತೊಮ್ಮೆ ರವಿ ಪೂಜಾರಿ ಅವರಿಗೆ ಥ್ಯಾಂಕ್ಸ್ ಒನ್ಸ್ ಮೋರ್. ದಯವಿಟ್ಟು ಚಪ್ಪಾಳೆ ಹೊಡೀರಿ ನನಗೋಸ್ಕರ. ಯಾಕಂದ್ರೆ ಅಥಣಿ ಭಾಗದಿಂದ ಒಬ್ಬ ನಿರ್ಮಾಪಕರನ್ನ ಸ್ಯಾಂಡಲ್ವುಡ್ ಕರ್ಕೊಂಡ್ ಬರ್ತಾ ಇದ್ದೀನಿ, ಆ ಹೆಮ್ಮೆ ನನಗಿದೆ. ಸ್ವಲ್ಪ ಸ್ವಾಗತ ಮಾಡಿಬಿಡಿ ನೀವೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ. ವೆಲ್ಕಮ್ ಸರ್. ಸರ್ ಏನಿಲ್ಲ, ನಂದು ಒಂದು ಹಾಬಿ. ನಾನು ಬಹಳ ಚಿಕ್ಕ ವಯಸ್ಸಿನಿಂದ 5th ಸ್ಟ್ಯಾಂಡರ್ಡ್ಗೆ ಕೈಚೀಲ ಮಾಡ್ಕೊಂಡು ₹1 ಸಂಪಾದನೆ ಮಾಡ್ಕೊಂಡು ಬಹಳ ಕಷ್ಟದಿಂದ ನಮ್ಮ ಕುಟುಂಬ ಎಲ್ಲ ಒಂದು ಅಗ್ರಿಕಲ್ಚರ್ ಕುಟುಂಬ. ತಂದೆ ತಾಯಿ ಅವರೆಲ್ಲ ಬೇರೆಯವ್ರ ಹೊಲವಳಿಮೆ ಮಾಡ್ತಿದ್ರು. ಇಂಥ ಪರಿಸ್ಥಿತಿಯೊಳಗೆ ಬರ್ತಕ್ಕಂಥ ಜನ್ಮದಲ್ಲಿ ನಂದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಇದೆ ಸರ್. ನಂದೇನಪ್ಪಾ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಭವಿಸ್ಬೇಕು, ಎಲ್ಲಾ ಕ್ಷೇತ್ರಗಳನ್ನು ನೋಡ್ಬೇಕು ಅಂತ ಒಂದು ಆಸೆ. ಅದರ ಜೊತೆಯಾಗಿ ಎಲ್ಲ ಉದ್ಯೋಗಗಳನ್ನು ಮಾಡ್ತಾ ಹೊರಟಿರುವಂತಹ ಸಂದರ್ಭದಲ್ಲಿ ಈ ತರ ಆದಾಗ ನಮ್ಮ ಉತ್ತರ ಕರ್ನಾಟಕದ ಒಬ್ಬರು ಕಲಾವಿದರಿಗೆ ಅಥವಾ ನಮ್ಮ ಉತ್ತರ ಕನ್ನಡ ಟೆಕ್ನಿಷಿಯನ್ಗಳಿಗೆ ಅಥವಾ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಭಾವನೆ ಬಂದಾಗ ಅದನ್ನು ಕೂಡ ಒಂದು ಸಮಾಜ ಸೇವೆ ಅಂತ ಎತ್ತಿ ಹಿಡಿಬೇಕು ಅಂತ ಈ ಒಂದು ವಿಚಾರದಲ್ಲಿ ತೋರ್ಕೊಂಡಿದ್ದೆ. ಇಲ್ಲ, ನಾನು ಮೊದಲನೇ ಹಂತದಲ್ಲಿ ಅಂದ್ರೆ ಅವ್ರು ನನ್ನ ಗಮನಕ್ಕಿತ್ತು, ನಡೀತಾ ಇತ್ತು. ಸ್ವಲ್ಪ ಫೈನಾನ್ಸಿಯಲ್ ತೊಂದರೆ ಆದಾಗ ಒಂದು ಬ್ಯಾನರ್ ಮಾಡಿಕೊಂಡು ಅದರಲ್ಲಿ ಕಂಟಿನ್ಯೂಸ್ ಶೂಟಿಂಗ್ ಮಾಡಿಕೊಂಡು ಕಂಟಿನ್ಯೂ. ನಂದು ಟೆಕ್ಸ್ಟೈಲ್ ಇದೆ ಸರ್, ರಿಯಲ್ ಎಸ್ಟೇಟ್ ಜೊತೆಗೆ ಸಹಕಾರ ಕ್ಷೇತ್ರ. ಒಂದು 5 NGOಗಳದಾವ ಸರ್ ಸಾರ್ವಜನಿಕ ಸೇವೆಯಲ್ಲಿ ಅಥಣಿಯಲ್ಲಿ. ಡೈಲಿ ನಮ್ದು 150 ಜನರಿಗೆ ಫ್ರೀ ಮೀಲ್ಸ್ ಕೊಡ್ತೀವಿ ಸಂಸ್ಥೆ ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯಿಂದ. ಆಂಬುಲೆನ್ಸ್ ಫ್ರೀ ಇದೆ. ಹಾಗಾಗಿ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡ್ಕೊಂಡಿದ್ದೀವಿ. ಕೊನೆ ಹಂತದಲ್ಲಿ ಒಂದು ಪಾತ್ರ ಬರುತ್ತೆ, ಅದು ಕತಿ ಹೇಳುವಾಗ ಬರುತ್ತೆ. ಆ ಊರಿನ ಸರ್ದಾರ ಅಂತ ಹೇಳಿ ದಾನ ಧರ್ಮ ಮಾಡ್ತಿರ್ತಾರೆ. ಅದೊಂದು ಆಕ್ಟ್. ನನ್ನ ಸಣ್ಣ ಮಗಳಿದಾಳಲ್ಲ, ಅದು ನನ್ನ ಮಗಳು ಕೊನೆಯದಾಗಿ ಲಾಟನ್ ಹಿಡ್ಕೊಂಡು ಬಿಡೋದು. ವೈಫು ನಾನು ಒಂದು ಪಾತ್ರ ಮಾಡಿದೀವಿ. ನನ್ನ ಹೆಸರು ಪ್ರಸನ್ನ ಭೋಜ ಶೆಟ್ಟರ್, ಮೂಲತಃ ಹುಬ್ಬಳ್ಳಿಯವನು, ಉತ್ತರ ಕರ್ನಾಟಕದವನು. ಸೊ ಇವಾಗ ಸಂಗೀತ ನಿರ್ದೇಶಕನಾಗಿ 2 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ. ನನಗೆ ಈ ರತ್ನಾಪುರ ಚಿತ್ರ ಅವಕಾಶ ಮಾಡಿದ್ದು ಅದು ಒಂದು ಮಿಸ್ಟ್ರಿನೇ. ಯಾಕಂದ್ರೆ ಕೆಲವೊಬ್ರು ಬೆಂಗಳೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂದ್ರೆ ಫಿಸಿಕಲಿ ಬಂದು ಮೀಟ್ ಆಗಿ ಅವ್ರು ಏನೇನ್ ಮಾಡಿದ್ದಾರೆ ಅಂತ ನೋಡಿ, ಹೇಗ್ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೋಡ್ತಾರೆ ಅಂತ ಚೆಕ್ ಮಾಡಿ ಅಪರ್ಚುನಿಟಿ ಕೊಡ್ತಾರೆ. ನನಗೆ ಈ ಅವಕಾಶ ಸಿಕ್ಕಿದ್ದು ಹಾಲೇಶ್ ಸರ್ ಇಂದ ಇನ್ಸ್ಟಾಗ್ರಾಮ್ ಮೂಲಕ. ಅದು ಒಂದು ವಿಚಿತ್ರನೇ, ಯಾಕಂದ್ರೆ ಒಂದ್ಸರಿ ಅವರು ನನ್ನ ಪ್ರೀವಿಯಸ್ ಯಾವುದೋ ವರ್ಕ್ ನೋಡಿ ಅದು ಅವ್ರಿಗೆ ಇಷ್ಟ ಆಗಿ ಅಲ್ಲೇ ಮೆಸೇಜ್ ಮಾಡಿ ಕೇಳಿ ಈ ತರ ಒಂದು ಕಾನ್ಸೆಪ್ಟ್ ಇದೆ, ರತ್ನಾಪುರ ಅಂತ ಚಿತ್ರ ನಾವು ಮಾಡ್ತಾ ಇದೀವಿ, ಅದಕ್ಕೆ ನೀವು ಸಂಗೀತ ನೀಡಬೇಕು ಅಂತ ಆಸೆ ಇದೆ, ಒಂದು ಸ್ಯಾಂಪಲ್ ಮಾಡ್ಕೊಡಿ ಅಂತ ಹೇಳಿದ್ರು. ನನಗೂ ಡಿವೋಷನಲ್ ಕಂಟೆಂಟ್ ಅಲ್ಲ, ಒಂದು ಜಿಸ್ಟ್ ಹೇಳಿದ್ರು ಅವರು. ಮಾಲಿಂಗ್ ರಾಯ್ ಅವ್ರ ಬಗ್ಗೆ ಮತ್ತೆ ಚಾಂಗ್ಬಳ ಈ ತರ ವರ್ಡ್ಸ್ ಯೂಸ್ ಮಾಡ್ಕೊಂಡು ಒಂದು ಹಾಡ್ ಮಾಡಿ, ಒಂದು ಎನರ್ಜೆಟಿಕ್ ಆಗಿರ್ಬೇಕು, ಜೊತೆಗೆ ಡಿವೋಷನಲ್ ಕೂಡ ಇರಬೇಕು. ಸೊ ನಾನು ಬೇಸಿಕಲಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ. ಅದ್ರ ಜೊತೆಗೆ AR ರೆಹಮಾನ್ ಮ್ಯೂಸಿಕ್ ಕಾಲೇಜಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಮತ್ತೆ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಕಲ್ತು ಆಸ್ ಅ ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ. ಇದಕ್ಕಿಂತ ಮುಂಚೆ TCS ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿನೂ ವರ್ಕ್ ಮಾಡಿದ್ದೀನಿ 3-4 ವರ್ಷ. MTech ಗೋಲ್ಡ್ ಮೆಡಲಿಸ್ಟ್. ಫುಲ್ ಟೈಮ್ ನನಗೆ ಸಂಗೀತ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಒಂದು ಚಾಲೆಂಜ್ ಅನ್ಸುತ್ತೆ. ಯಾವುದೇ ಜಾನರ್ ಆಗಿರ್ಲಿ, ಡಿವೋಷನಲ್ ಆಗಿರ್ಲಿ, ರ್ಯಾಪ್ ಆಗಿರ್ಲಿ, ರೊಮ್ಯಾಂಟಿಕ್ ಆಗಿರ್ಲಿ, ಪೆಪ್ಪಿ ಸಾಂಗ್ ಆಗಿರ್ಲಿ, ನನಗೆ ಈ ತರ ಯಾರಾದ್ರೂ ಒಂದು ಡೆಮೋ ಮಾಡ್ಕೊಡಿ ಅಂದ್ರೆ ಇಮಿಡಿಯೇಟ್ ನನಗೆ ಚಾಲೆಂಜಿಂಗ್ ತಗೊಂಡು ಅದನ್ನ ಇಮಿಡಿಯೇಟ್ ಅವ್ರಿಗೆ ನನ್ನ ಸ್ಕಿಲ್ ನ ತೋರಿಸ್ಕೊಳ್ಳೋಕೆ ಒಂದು ಅಪರ್ಚುನಿಟಿ ಸಿಗುತ್ತೆ. ಅವತ್ತಿನ ದಿನಾನೇ ಅವ್ರು ಮೆಸೇಜ್ ಮಾಡಿದಾಗ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಒಂದು ಡೆಮೋ ಮಾಡಿ ಕಳಿಸ್ದೆ. ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಸರ್ ಇವತ್ತು ತುಂಬಾನೇ ನೀವು ಅದಕ್ಕೆ ಸ್ವಾಮಿ
ನಮ್ಮ ದೇವ ಬಂದನ್ಗೆ, ಗುರುವೇ ನಮ್ಮ ದೇವ ಬಂದನ್ಗೆ ಅನ್ನೋದು ಒಂದು ಕಾಮನ್, ಅದು ಟ್ರೆಡಿಷನಲ್ ಪದ. ಡೊಳ್ಳು ಕುಣಿತ, ಡೊಳ್ಳಿನ ಪದ ಅಂತ ಹೇಳ್ತಾರೆ ನಮ್ಮ ಕಡೆ. ಆ ಆಧಾರಿತವಾಗಿ ಇಟ್ಕೊಂಡು ಒಂದು ಡಿವೋಷನಲ್ ಜೊತೆಗೆ ನಮ್ಮ ಕಲ್ಚರಲ್ ಟಚ್ ಇಟ್ಟು ವೆಸ್ಟರ್ನ್ ಮ್ಯೂಸಿಕ್ ಇಂಪ್ಲಿಮೆಂಟ್ ಮಾಡಿ, ಫ್ಯೂಷನ್ ಮಾಡಿ ಮೊದಲನೇ ಸಾಂಗ್ ಇವತ್ತೇನು ಕೇಳಿದ್ವಿ ಅದನ್ನ ಮಾಡಿದ್ದೀನಿ. ಅದು ತುಂಬಾನೇ ಇಷ್ಟ ಆಯ್ತು. ಇದೊಂದು ಥೀಮ್ ಸಾಂಗ್ ತರ ನಾವು ಗ್ಯಾರಂಟಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಆಲ್ರೆಡಿ ಇವಾಗ ಅವರು ಊರ ಜಾತ್ರೆಗಳಲ್ಲಿ, ಭಂಡಾರನಿಧಿ ಜಾತ್ರೆಗಳಲ್ಲಿ ಎಷ್ಟೊಂದು ಜನ ಹಾಡನ್ನ ಇಟ್ಕೊಂಡು ರೀಲ್ಸ್ ಮಾಡಿದ್ದಾರೆ. ತುಂಬಾನೇ ಟ್ರೆಂಡಿಂಗ್, ವೈರಲ್ ಆಗ್ತಾ ಇದೆ. ಅದು ತುಂಬಾನೇ ಖುಷಿ ಆಯ್ತು. ಅದ್ರ ಜೊತೆಗೆ ಇಮಿಡಿಯೇಟ್ ನಾವು ಬ್ಯಾಕ್ ಟು ಬ್ಯಾಕ್ ಇನ್ನೂ 3 ಸಾಂಗ್ಸ್ ನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಮಗೆ ತುಂಬಾನೇ ಸ್ಫೂರ್ತಿ ನೀಡಿ ಹಾಗೂ ಪ್ರೋತ್ಸಾಹ ಕೊಟ್ಟು ನಮಗೆ ಅನುರಾಧ ಭಟ್ ಮೇಡಮ್ ಅವರು ಹಾಡನ್ನು ಹಾಡಿದ್ದಾರೆ. 2 ಹಾಡುಗಳನ್ನು ಹಾಡಿದ್ರು. ಮೊದಲು ಒಂದಕ್ಕೆ ಒಪ್ಕೊಂಡಿದ್ರು, ಆಮೇಲೆ ಸರ್ ಅವ್ರ ಜೊತೆ ಮಾತಾಡಿ 2 ಸಾಂಗ್ ಕಳ್ಸಿದ ಮೇಲೆ ಅವ್ರಿಗೆ ತುಂಬಾನೇ ಇಷ್ಟ ಆಗಿ ಒಂದೇ ದಿನ 2 ಹಾಡನ್ನ ರೆಕಾರ್ಡ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಸಾಂಗು ಅದಕ್ಕೆ ಫೋಕ್ ಸ್ಟೈಲ್ ಅಲ್ಲಿ ನೇಟಿವಿಟಿ ಇರುವಂತ ಒಂದು ಟೆಕ್ಸ್ಚರ್ ಬೇಕಾಗಿತ್ತು. ಅದಕ್ಕೆ ನಾವು ಹುಡುಕಿದ್ವಿ ಒಂದು ಸಿಂಗರ್ನ. ಅವ್ರ ಕಡೆಯಿಂದ ಆ ಟೆಕ್ಸ್ಚರ್ ಸ್ಲ್ಯಾಂಗ್ ಬರ್ಲಿಲ್ಲ. ಸೊ ಸರ್ ಏನಂದ್ರು, ಲೈಕ್ ನಾನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಅಂದ್ರು ನಂದೇ ಸ್ಟುಡಿಯೋದಲ್ಲಿ. ಆಯ್ತು ಪರವಾಗಿಲ್ಲ, ಟ್ರೈ ಮಾಡಿ ಅಂತ ಅಂದ್ಕೂಡ್ಲೆ ಅವ್ರದ್ದೇ ಧ್ವನಿ ತುಂಬಾನೇ ಚೆನ್ನಾಗಿ ಅನಿಸ್ತು. ಆ ಸ್ವಾಮಿ ನಮ್ಮ ದೇವ ಬಂದನ್ಗೆ ಹಾಡನ್ನು ಕೂಡ ಅವರೇ ಹಾಡಿದ್ದಾರೆ. ಮತ್ತು ಇನ್ನೊಂದು ಮದುವೆ ಸಾಂಗ್ ಅಲ್ಲಿ ಒಂದು ಫೋಕ್ ಸ್ಟೈಲ್ ಬರುತ್ತೆ, ಅದರಲ್ಲೂ ಕೂಡ ಇವರೇ ಹಾಡಿದ್ದಾರೆ. ಸೊ ಲಿರಿಸಿಸ್ಟ್ ಕೂಡ ಹೌದು, ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ಡೈರೆಕ್ಷನ್ ಹಾಗೂ ಹಾಡಿದ್ದಾರೆ ಕೂಡ. ಸೊ ಇಂಥ ಒಂದು ಇನೋವೇಟಿವ್ ಸ್ಕಿಲ್ಫುಲ್ ಟೀಮ್ ಜೊತೆಗೆ ನಾನು ನನ್ನ ಸಂಗೀತ ನಿರ್ದೇಶನ ನೀಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ದೀನಿ. ಅದಕ್ಕೆ ತುಂಬಾನೇ ಖುಷಿ ಅನಿಸ್ತು. ಇದೊಂದು ತುಂಬಾ ಚಾಲೆಂಜಿಂಗ್ ಹಾಗೂ ಒಳ್ಳೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ಇದು ಒಂದು ಅದ್ಭುತವಾದಂತ ಮೂವಿ. ಆದಷ್ಟು ಬೇಗನೆ ತೆರೆ ಕಾಣಲಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೂ ಎಲ್ಲರೂ ಈ ಮಾಧ್ಯಮ ಮಿತ್ರರಿಗೆ ಸೇರಿದಂತ ಎಲ್ಲ ನನ್ನ ಬಂಧು ಮಿತ್ರರಿಗೂ ತುಂಬಾನೇ ಧನ್ಯವಾದ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ತುಂಬಾ ಎಷ್ಟು ಕಷ್ಟಪಟ್ಟಿದ್ವಿ ಅಂದ್ರೆ ಫಸ್ಟ್ ಹೇಳ್ಬಿಟ್ಟು ಲೈಟಿಂಗ್ ಎಲ್ಲ ಇರೋದಿಲ್ಲ, ಯೂನಿಟ್ ಎಲ್ಲ ಇರೋದಿಲ್ಲ, ಬರೀ ಲಾಟನ್ ಬೆಳಕು ಮತ್ತೆ ದೂಟಿಗೆಯಲ್ಲಿ ಶೂಟ್ ಮಾಡ್ಬೇಕು ಅಂತ ಹೇಳೋದು. ಹಿಂಗ್ ಮಾಡೋದು, ಇದನ್ನ ಲೈಟಿಂಗೇ ಇಲ್ಲ, ಯೂನಿಟ್ಸೇ ಇಲ್ಲ ಅಂದಾಗ ಅದನ್ನ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಎಲ್ರು ಅಲ್ಲೇ ಮಲ್ಕೊಂಡು ಅಲ್ಲೇ ಎಲ್ಲ A to Z ಒಂದ್ಸರಿ ಶೆಡ್ಯೂಲ್ ಹಾಕಿದ್ರೆ ಒಂದೊಂದು ವಾರ ಗಂಟ್ಲೆ ಹಾಕಿದ್ರೆ ಎಲ್ಲ ಅಲ್ಲೇ ಒಂದೊಂದು ಬೇಳೆ ಒಂದೊಂದು. ನಾವು ಫಸ್ಟ್ ರವಿಯನ್ನ ಸರ್ ಬರೋಕಿನ ಮುಂಚೆ ನಾವೇ ಅಡಿಗೆ ಮಾಡ್ಕೊಂಡು ಅಡಿಗೆ ತಿಂದು ಆಮೇಲೆ ಶೂಟ್ ಮಾಡಿದೀವಿ. ಈ ರೀತಿ ಕಷ್ಟಪಟ್ಟು ಶೂಟ್ ಮಾಡಿದ್ವಿ. ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ನಮಸ್ಕಾರ, ನಾನು ಮೂಲತಃ ಬೀದರು. ಇದರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ರತ್ನಾಪುರ ಸಿನಿಮಾದಲ್ಲಿ. ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಮಾಧ್ಯಮರಿಗೆ ನಮಸ್ಕಾರ, ಹಾಗೆ ವೇದಿಕೆ ಮೇಲೆ ಕೂತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ನಂತರ ಇವರು 12 ವರ್ಷ ಏನು ಸ್ಟ್ರಗ್ಲಿಂಗ್ ಇಲ್ಲ, 6 ವರ್ಷ ಆಯ್ತು ಇವ್ರ ಜೊತೆ, ಆಲೇಶ್ವರ್ ಜೊತೆ ಸೇರಿ. ಸ್ಟಾರ್ಟಿಂಗ್ ಬಂದಾಗ ಇಲ್ಲ ನಾನು ಈ ತರ ಒಂದು ರತ್ನಾಪುರ ಸಿನಿಮಾ ಅಂತ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ, ಜೊತೆಗೆ ನಿಂತ್ಕತಿಯಾ ಅಂತ ಕೇಳಿದ್ರು. ಸೊ ನಾನು ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ಇರೋದ್ರಿಂದ ಇಲ್ಲ ಖಂಡಿತವಾಗಿ ನಾನು ಸ್ಕ್ರಿಪ್ಟ್ ವರ್ಕಲ್ಲಾಗ್ಲಿ ಅದರಲ್ಲಾಗ್ಲಿ ನಿಮಗೆ ಜೊತೆಯಾಗಿ ನಿಂತ್ಕತೀನಿ ಅಂದೆ. ಸೊ ಅವಾಗ ಸ್ಟಾರ್ಟ್ ಆಗಿರೋದಿದು. ಬೇರೆ ಯಾವುದೋ ಸಿನಿಮಾ ಆಫೀಸಲ್ಲಿ ರತ್ನಾಪುರ್ ಕತೆ ಉಟ್ಕೊಳ್ತು, ಬರ್ತಾವ ತುಂಬಾ ಅಡೆತಡೆಗಳು ಬಂತು. ಇಲ್ಲ ನಾನೇ ಮಾಡ್ತೀನಿ, ಪ್ರೊಡ್ಯೂಸರ್ಸ್ ಹತ್ರ ಹೋಗಿ ಕತೆ ಹೇಳಿದ್ರು, ಯಾವುದೇ ರೀತಿ ಸಪೋರ್ಟ್ ಮಾಡಿರ್ಲಿಲ್ಲ. ಇಲ್ಲ ಏನೇ ಆಗಲಿ ಸುನಿಲ್ ನಾನೇ ಮಾಡ್ತೀನಿ, ನಾನೇ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಶುರು ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಸದ್ದೋರು ಅಷ್ಟೇನು ಪರಿಚಯ ಇರಲಿಲ್ಲ. ಅದಾದ್ಮೇಲೆ DOP ಅಂತ ಪರಿಚಯ ಆದ್ರು. ಸಿನಿಮಾ ಸೆಟ್ ಅಲ್ಲಿ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ಸೈಜ್ ಇಟ್ಕೊಂಡು ಪಾಪ ಆ ಟೈಮಲ್ಲಿ ಅಲ್ಲಿ ತುಂಬಾ ಒದಾಡ್ಬಿಟ್ಟಿದ್ದಾರೆ. ಆ ಲೈಟಿಂಗ್ಸು, ಆ ಬೆಂಕಿಗಳಾಗ್ಲಿ, ನಮ್ ರತ್ನಾಪುರ್ ಟೀಮು ಸ್ಟಾರ್ಟಿಂಗ್ ಯಾರಿದ್ರು ಅನ್ನೋಕ್ಕಿಂತ ಕೊನೆಗೆ ಯಾರ್ಯಾರು ಉಳಿದವ್ರು ಅನ್ನೋದು ತುಂಬಾ ಮುಖ್ಯ. ಸತತ ಪ್ರಯತ್ನದಿಂದ ಮೂಡ್ ಬಂದಿರೋದೇ ರತ್ನಾಪುರ್ ಸಿನಿಮಾ. ಇದಕ್ಕೆಲ್ಲರ ನಿಮ್ ಪ್ರೀತಿ, ವಿಶ್ವಾಸ ಮತ್ತೆ ಆಶೀರ್ವಾದ ಬೇಕೇ ಬೇಕು. ಹಾಗೆ ರವಿ ಅಣ್ಣ ಅವರು ಇನ್ನೇನು ಸಿನಿಮಾ ನಮ್ಮ ಕೈಯಿಂದ ಬಿದೋಗುತ್ತೆ ಅನ್ನೋ ಟೈಮಲ್ಲಿ ಬಂದು ಸಪೋರ್ಟ್ ಮಾಡಿದ್ರು. ಎಲ್ಲ ರೀತಿಲಾಗ್ಲಿ ಇಲ್ಲ ನೀವು ಮಾಡಿ, ಏನ್ ಸಪೋರ್ಟ್ ಬೇಕು ನಿಮ್ಗೆ, ನಾನು ಜೊತೆಗಿದ್ದೀನಿ ಅಂತ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಹೆಲ್ಪ್ ಮಾಡಿದ್ರು. ಆಮೇಲೆ ಶೂಟಿಂಗ್ ಅಲ್ಲಿ ಪಾಪ ನಮ್ಮ ಹುಡುಗರು, ನಮ್ಮ ಟೀಮ್ ರತ್ನಾಪುರ್ ಟೀಮ್ ಹುಡುಗರಾಗ್ಲಿ ತುಂಬಾ ಕಷ್ಟಪಟ್ಟರು. ಅವ್ರವ್ರೇ ಊಟ ಮಾಡ್ಕೊಂಡು, ಅವ್ರವ್ರೇ ಸೆಟ್ ಮ್ಯಾನ್ ಆಗಿ, ಅವ್ರವ್ರೇ ಊಟ ತಿಂಡಿ ಪ್ರತಿಯೊಂದು ಪಾಪ ಕಷ್ಟಪಟ್ರು. ಅವ್ರಿಗೆ ಓಕೆ ನಂದು ಕಾಳ ಅಂತ ಒಂದು ಪಾತ್ರ ಇದೆ ಇದರಲ್ಲಿ, ವಿತ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ.
ಆಮೇಲೆ ಸೆಟ್ ವರ್ಕ್ ಆಗಲಿ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಸ್ನೇಹಿತರಿಗೆ, ಸ್ಟೇಜ್ ಮೇಲೆ ಇರುವಂಥ ಎಲ್ಲ ರತ್ನಾಪುರ ತಂಡದ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಸ್ಪೆಷಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟ ಮಾಡಿದ್ದೀರಿ. ಎಸ್ಪೆಷಲಿ ಅವರ ಟಚ್ ಬಂದ್ಬಿಟ್ಟು ಲೈಕ್ ತುಂಬ ಅಂದರೆ ಹಳೇದು ಮತ್ತು ಹೊಸದು ಎರಡು ಸೇರಿಸಿ ಮಾಡಿದ್ದೀರಿ ಹಾಡುಗಳು. ಫಸ್ಟ್ ಟೈಮ್ ಹಾಡುಗಳು ಕೇಳಿಸ್ಬಿಟ್ಟಾಗ ತುಂಬ ಇಷ್ಟ ಆಯಿತು. ಹಾಲೇಶ್ ಬಂದು ಹಾಡುಗಳು ಕೇಳಿಸಿದ್ರು. ನಾನು ಅವಾಗ ಹೇಳಿದೆ, ವಾಟ್ ಎವರ್ ಪಾಸಿಬಲ್ ಏನಾಗುತ್ತೆ ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ. ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಸಿರಿ ಮ್ಯೂಸಿಕ್ನಲ್ಲಿ ಲೈವ್ ಆಗ್ತಿದೆ, ತುಂಬ ಚೆನ್ನಾಗಿ ಹೋಗ್ತಿದೆ. ಜೊತೆಗೆ ಆ ಕಡೆ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆನೂ ರೀಲ್ಸು ತುಂಬ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ನಮ್ಮ ಕನ್ನಡದ ಮೇರು ವ್ಯಕ್ತಿ ಲೈಕ್ ಪ್ರವೀಣ್ ಶೆಟ್ಟರು ಬಂದಿದ್ದಾರೆ ಈ ಸಿನಿಮಾಗೆ ಪ್ರೋತ್ಸಾಹ ಮಾಡೋದಕ್ಕೆ. ತಮಗೆ ಧನ್ಯವಾದಗಳು. ಮತ್ತು ಇಲ್ಲಿರೋ ಎಲ್ಲರಿಗೂ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ, ಸಿನಿಮಾಗಳದಾಗಲಿ ಆದಷ್ಟು ಬೇಗ ಬೆಳ್ಳಿತೆರೆ ಮೇಲೆ ರಾರಾಜಿಸಲಿ. ರತ್ನಾಪುರ ಒಂದು ಸಕ್ಸಸ್ಫುಲ್ ಸ್ಟೋರಿ ಆಗಲಿ. ಮೊದಲ ಪ್ರಯತ್ನ ಮುಂದುವರಿಲಿ. ಹೀಗೆ ಸತತವಾಗಿ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ನಿಮ್ಮೆಲ್ಲರ ಮಾಧ್ಯಮದ ಸಪೋರ್ಟ್ ಅವ್ರಿಗಿರಲಿ. ಧನ್ಯವಾದಗಳು, ನಮಸ್ಕಾರ ಸರ್. ಈ ಚಿತ್ರ ಬಗ್ಗೆ ನನಗೆ ತುಂಬಾ ನಾಲೆಜ್ ಇಲ್ಲ, ಬಟ್ ನೋಡಿದ ತಕ್ಷಣ ಬಹಳ ಚಂದ ಅನಿಸ್ತು. ರವಿ ಸರು 20 ವರ್ಷದ ನನ್ನ ಸ್ನೇಹಿತರು. ಅವರು ಬಹುಮುಖ ಪ್ರತಿಭೆ. 50 ಜನ ಊಟ ಹಾಕ್ತೀನಿ ಅಂತ ಅಷ್ಟೇ ಹೇಳಿದ್ರು, ಮಂದಿಗೆ ಅಷ್ಟೇ ಗೊತ್ತೈತಿ. ಬಟ್ ಯಾರು ಊಟ ಮಾಡಿದ್ರು, ಹೆಂಗ್ ಊಟ ಮಾಡಿದ್ರು ಗೊತ್ತಿಲ್ಲ. ಯಾರೋ ಹೊಲ್ದಾಗ ಕೆಲಸ ಮಾಡ್ತಿರ್ತಾರ, ಕಬ್ಬು ಕಡಿತಿರ್ತಾರ, ಕಸ ತೆಗಿತಿರ್ತಾರ. ಅವ್ರ ಮುಂದೆ ಹೋಗಿ ಒಂದು ವ್ಯಾನ್ ನಿಂದಿರ್ತದೆ, ಅಕ್ಕರಿ ಊಟ ಮಣ್ಣು ಬರ್ರಿ. ಯಾರು ಕಳ್ಸಾರ ಗೊತ್ತಿಲ್ಲ, ಏನ್ ಕಳ್ಸಾರ ಗೊತ್ತಿಲ್ಲ, ಊಟ ಮಾಡ್ಬಿಡ್ತಾರ ಅವ್ರು. ಹಂಗ ಡೈಲಿ ನಡೀತಿರ್ತೈತಿ. ಒಂದೇ ಸಲ ಮತ್ತೆ ಅವ್ರದ್ದು ಹೇಳೋದು ಒಂದೇ ಬಿಸ್ನೆಸ್ ಹೇಳಿ, ಒಂದಲ್ಲ 20 ಬಿಸ್ನೆಸ್ ಅದಾವರು. ನನಗ ಗೊತ್ತಿಲ್ಲ, ಇನ್ನು ನಾ ಬೆಂಗಳೂರಾಗ ಇರ್ತೇನೆ. ಅದಕ್ಕೆ ಆ ಕಾರಣಕ್ಕೆ ಇದೊಂದೋ ಕಾರಣಕ್ಕೆ ಯಾವ್ದೋ ಒಂದು ಕಾರಣಕ್ಕೆ ತೊಂದರೆ ಬಂದೈತಿ. ಫಸ್ಟ್ ಒಂದು ಚೊಚ್ಚಲ ಸಿನಿಮಾ ಐತಿ, ಅವ್ರು ಚಲೋ ಆಗ್ಲಿ, ಒಳ್ಳೇದಾಗ್ಲಿ. ಈ ಒಂದು ಸಿನಿಮಾದಿಂದ ಇನ್ನು ಹೆಚ್ಚಿನ ಸಿನಿಮಾ ಮಾಡುವಂತ ಶಕ್ತಿ ಅವರು ದೇವ್ರು ಕೊಡ್ಲಿ. ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸುವಂತ ಕೊಡುಗೆ ಕೊಡುವಂತಾರಲ್ಲ ಅವರು ಒಬ್ಬರಾಗ್ಲಿ ಅನ್ನೋದು ಆಸೆ ಐತಿ. ದೆನ್ ನಾ ಗಡಿನಾಡು ಕನ್ನಡ ನಾಡಿಂದ ಬಂದೇನಿ. ಪ್ರವೀಣ್ ಸರ್ ಸೆಟ್ ನಾನು 20 ವರ್ಷ ನೋಡಿನಿ, ನಾನು ಮರ್ತಾರ ಅವರು. ಸೊ ಮುಂದೆ ಹೇಳ್ದ ಅದಕ್ಕೆ ಬಂದಾಗ ನಮ್ಮಂತ ಎಷ್ಟೋ ಜನ, ಲಕ್ಷಾಂತರ ಜನ ಯುವಕರಲ್ಲಿ ನಾ ಬಂದಾಗ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಬಂದೇನೆ. ಯೂಸ್ ಟು ವರ್ಕ್ ಫಾರ್ 800 rupees ಫಾರ್ 12 hours. 800 ರೂಪಾಯಿ. ಇವತ್ತು ನಡೆದಿಗೆ 1000 ಜನ ಕೆಲಸ ಮಾಡ್ತಾರೆ. ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಇಂಥವ್ರು. ಕನ್ನಡ ನಾಡಿಗೆ ಸಾಕಷ್ಟು ಕೊಡುಗೆಗಳಿದೆ ಅವ್ರದ್ದು, ಇವ್ರದ್ದು, ನಾರಾಯಣ ಗೌಡ್ರದ್ದು, ಇನ್ನೊಬ್ರದ್ದು ಸಾಕಷ್ಟು ಜನ ಇದೆ. ನಾವು ಮನಸ್ಸಿನಾಗ ನೆನೆಸ್ಕೊತೀವಿ, ಅವ್ರನ್ನ ಭೇಟಿ ಮಾಡೋ ಅವಕಾಶ ಇದಾಗಿಲ್ಲ. ಬಟ್ ಸ್ಪೆಷಲಿ ರವಿ ಪೂಜಾರಿ ಸರ್ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಒಂದು ಇಂಥ ವೇದಿಕೆ ಮೇಲೆ ನಾನು ಕರೆಸಿದ್ದಕ್ಕೂ, ಅದರಾಗೆ ಕುಂಡ್ರು ಯೋಗ್ಯತೆನೂ ಆಗ್ಲಿ, ಮಾತಾಡೋ ಯೋಗ್ಯತೆನೂ ಆಗ್ಲಿ, ಎರಡೂ ನನಗಿಲ್ಲ. ನಾನು ನಿಮ್ ಕೈ ಮುಗಿದು ಕೇಳ್ಬೋದನು, ಅಸನ್ ಸಿನಿಮಾ ಗೆಲ್ಲಿ, ಬೆಳಿಲಿ, ಉಳಿಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ರತ್ನಾಪುರ ಹೀರೋ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಸಹ ಶುಭವಾಗಲಿ. ರತ್ನಾಪುರ ಸಿನಿಮಾ ಟೈಟಲ್ ಚೆನ್ನಾಗಿದೆ. ಭಂಡಾರ, ಉತ್ತರ ಕರ್ನಾಟಕ ಹೋದ್ರೆ ಎಲ್ಲ ಕಡೆನೂ ಭಂಡಾರ ಸಿಗುತ್ತೆ. ಭಂಡಾರ ಮಹತ್ವ ಅಲ್ಲಿ. ನಾವೆಲ್ಲ ಇವತ್ತು ಐತಿಹಾಸಿಕ ಸಿನಿಮಾಗಳನ್ನ ಬಿಟ್ಟು ಇತಿಹಾಸದ ಸಿನಿಮಾಗಳನ್ನ ತೆಗಿಲಿಕ್ಕೆಲ್ಲ ಹೋಗ್ತಾ ಇದ್ದಾರೆ. ನಮ್ಮ ದೈವ, ದೇವರು, ಮೂಲಗಳನ್ನು ಹುಡ್ಕೊಂಡು ನಾವು ರಿವರ್ಸ್ ಬರ್ತಾ ಇದ್ದೀವಿ. ಅದಿಲ್ಲಿ ನಡೀತಾ ಇದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಹಾಡುಗಳು ತುಂಬಾ ಚೆನ್ನಾಗಿದೆ. ಹೊಸ ಪ್ರಯತ್ನ ಮಾಡಿದ್ದಾರೆ, ಲೈಟ್ ಇಲ್ಲದೆ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ರವಿ ಪೂಜಾರಿ ಅವರ ಈ ಧೈರ್ಯಕ್ಕೆ ಮೆಚ್ಚಬೇಕಾಗತ್ತೆ. ಹೊಸ ಹುಡುಗರಿಗೆ ಒಂದು ಉತ್ತರ ಕರ್ನಾಟಕದ ಭಾಷೆಯ ಮೇಲೆ ಚಿತ್ರವನ್ನ ತೆಗಿತಾ ಇರುವಂತ ತಂಡಕ್ಕೆ ಬೆಂಬಲ ಕೊಟ್ಟಿದಾರಲ್ಲ, ಅದಕ್ಕೆ ಮೊದಲನೇದಾಗಿ ಮೆಚ್ಚಬೇಕಾಗತ್ತೆ. ಯಾವಾಗ್ಲೂ ಅನ್ನದಾತ, ಚಿತ್ರರಂಗಕ್ಕೆ ಅನ್ನದಾತ ಅಂದ್ರೆ ಪ್ರೊಡ್ಯೂಸರ್ ದುಡ್ಡು ವಾಪಸ್ ತಂದು ಕೊಟ್ರೆ ಮಾತ್ರ ಹಾಲೇಶ್ ಅವರೇ ಮತ್ತೆ ನೆಕ್ಸ್ಟ್ ಸಿನಿಮಾ ತೆಗೋದು, ನೆಕ್ಸ್ಟ್ ಒಂದು 4 ಸಿನಿಮಾ ತೆಗಿತಾರೆ. ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ಯಾವ ಹೀರೋನು, ಯಾವ ಡೈರೆಕ್ಟರ್ ಯಾರು ಏನ್ ಮಾಡಕ್ಕಾಗಲ್ಲ. ಅದಕ್ಕಾಗಿ ಯಾರು ಪ್ರೊಡ್ಯೂಸರ್ ಇದ್ದಾರೆ ಅವ್ರಿಗೆ ಯಾವ ರೀತಿ ನಾವು ಹಣ ವಾಪಸ್ ತಂದು ಕೊಡ್ಬೋದು ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡ್ಬೇಕಾಗತ್ತೆ. ಇವತ್ತು ಕನ್ನಡ ಸಿನಿಮಾ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ. ಅನೇಕ ಜನ ಹೊಸಬರು, ಪ್ರತಿಭಾವಂತರೆಲ್ಲ ಬರ್ತಾ ಇದ್ದಾರೆ. ಕನ್ನಡ ಸಿನಿಮಾ ನಮ್ಮ ಇಡೀ ದೇಶ ತಿರುಗಿ ನೋಡ್ತಾ ಇದೆ. ಆ ಮಟ್ಟದಲ್ಲಿ ಯಶಸ್ವಿ ಸ್ಟೂಡೆಂಟ್ಸು ಇವತ್ತು ತುಂಬಾ ಅದ್ಭುತವಾಗಿ ಸಿನಿಮಾ ಓಡ್ತಾ ಇದೆ. ಎಲ್ಲ ಹೆಮ್ಮೆ ಆಗುತ್ತೆ. ಆದ್ರಿಂದ ಶುಭವಾಗಲಿ ಚಿತ್ರತಂಡ. ಉತ್ತರ ಕರ್ನಾಟಕದ ಜನರು ಆ ಭಾಗದ ಅನೇಕ ಚಿತ್ರಗಳನ್ನ, ಐತಿಹಾಸಿಕ ಚಿತ್ರಗಳನ್ನ ಯಶಸ್ವಿ ಮಾಡಿದ್ದಾರೆ.
ಈ ಸಿನಿಮಾದಲ್ಲೂ ನಿಮಗೆ ಹಾಕಿರುವಂಥ ಹಣ ಮತ್ತು ಹೆಸರೆಲ್ಲ ಬರಲಿ ಅಂತೇಳಿ ತಾಯಿ ಭುವನೇಶ್ವರಿಯಲ್ಲಿ ಕೇಳೋದ್ರ ಮುಖಾಂತರ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.